ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಏಪ್ರಿಲ್ 15th ವೆಡ್ನೆಸ್ಡೇ ಅಂತ ಅಂದ್ಕೊಳ್ತೀನಿ. ಆವತ್ತಿನ ದಿನದ ವ್ಲಾಗ್. ನನ್ನ ಮಗನ ರಿಸಲ್ಟ್ ಕೂಡ ಬಂದಿತ್ತು, ಜೊತೆಗೆ ಕುರುಬ್ರಳ್ಳಿ ಕೂಡ ಹೊರಟಿದ್ದೆ. ನಾನು ಸ್ವಲ್ಪ ಕೆಲಸ ಇತ್ತು ನನಗೆ ಅಂತೇಳ್ಬಿಟ್ಟು. ಅಲ್ಲಿ ಮೇಘನ ಮತ್ತು ಗೀತಕ್ಕ ಕೂಡ ಬಂದಿದ್ದರು ನಮ್ಮ ಅತ್ತೆ ಮಾವ ಮನೆಗೆ. ಹಾಗೆ ಅಂತ ಸ್ವಲ್ಪ ಬೇಗನೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಕೆಲಸದಿಂದ ಬರೋದು ಲೇಟ್ ಆಗೋಯಿತು. ಹಾಗಾಗಿ ಇನ್ನೊಂದು ಕೆಲಸ ಇತ್ತು, ಆ ಒಂದು ಕೆಲಸಕ್ಕೂ ಕೂಡ ನಾನು ಹೋಗಬೇಕಾಗಿತ್ತು. ಸೊ ಹೋಗ್ಬಿಟ್ಟು ಮೇಘನನ್ನು ಕರ್ಕೊಂಡು ಹಾಗೆ ಹೋಗೋಣ, ಜೊತೆಗೆ ನನ್ನ ಮಗನಿಗೂ ಕೂಡ ವಿಶ್ ಮಾಡ್ದಂಗೆ ಆಗುತ್ತೆ ಅಂಥೇಳಿ. ಸೊ ಅವನದು ರಿಸಲ್ಟ್ ಬಂದುಬಿಟ್ಟು 95% ಬಂದಿದೆ. ಅದಕ್ಕೆ ಅವ್ನಿಗೊಂದು ವಿಶ್ ಮಾಡಿಬಿಟ್ಟು ಹೀಗೆ ಅವ್ನಿಗೊಂದು ಏನೋ ಒಂದು ಬ್ಲೆಸ್ಸಿಂಗ್ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸಕ್ಕೆ ಹೋಗೋಣ ಅಂಥೇಳಿ ಫಸ್ಟ್ ಅತ್ತೆ ಮಾವ ಮನೆ ಹತ್ರ ಹೋದೆ. ಅಲ್ಲಿ ಮೇಘನ ಕೂಡ ಬಂದಿಲ್ಲಲ್ಲ, ಅವಳನ್ನ ಕರ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದು. ಅದನ್ನೇ ಹೇಳ್ತಾ ಇದ್ದ ನನ್ನ ಮಗ, ಬೆಳಗ್ಗೆ ನಾನು ಅಪ್ಪಾಜಿ ರೇಗಿಸ್ತಾ ಇದ್ರಂತೆ, ಇವಾಗೇನು ಮ್ಯಾಮ್ಗಳೆಲ್ಲ ನಿನ್ನ ಫೇಸ್ ನೋಡಿಬಿಟ್ಟು ಇದು ಮಾಡಿಬಿಡ್ತಾರೆ, ಮಾರ್ಕ್ಸ್ ಕೊಟ್ಬಿಡ್ತಾರಪ್ಪ, 10th ತೆಗೆದು ತೋರಿಸು ಅಂತ ಹೇಳ್ತಾಯಿದ್ರು. ಸೊ ನಾನು ಕೂಡ ಅದನ್ನೇ ಹೇಳಿದೆ, 10th ಇದೇ ಥರ ಚೆನ್ನಾಗಿ ಮಾರ್ಕ್ಸ್ ತೆಗಿಯಪ್ಪ ಅಂತೇಳಿ ಅವ್ನು ವಿಶ್ ಮಾಡಿ ಅಲ್ಲಿಂದ ನಾನು ಮೇಘನ ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಅದು ಹೋಗಿಲ್ವಾ, ಇನ್ನೂ ಕಮ್ಮಿ ಆಗಿಲ್ವಾ ಇನ್ಫೆಕ್ಷನ್? ಕಟ್ಟಿಂಗ್ ಮಾಡಿರೋದಕ್ಕೆ ಇನ್ಫೆಕ್ಷನ್ ಆಗಿರೋದಾ? ಕಟ್ಟಿಂಗ್ ಮಾಡೋದು ಹಂಗೆ ಅಂತ ಅದು ಮೈಯೆಲ್ಲ ನೆವೆ ಆಯ್ತಾ ಇರುತ್ತಲ್ಲ, ಅವಕ್ಕೆ ಕೂದಲೆಲ್ಲ ಇದ್ದು ಇವಾಗ ನಮಗೆ ಒಂಥರ. ದೊಡ್ಡ ಏನು ಕೊಡಿಸ್ತು ಗಿಫ್ಟು? ಒಂಚೂರು ಟ್ರಿಮ್ ಮಾಡಿಸ್ಬೇಕು. ನಿಮ್ಮ ದೊಡ್ಡ ಏನು ಗಿಫ್ಟ್ ಕೊಡಿಸಿದ್ರು? ಮಗ ಒಳ್ಳೆ ಪರ್ಸೆಂಟೇಜ್ ತೆಗ್ದಿರೋದಕ್ಕೆ. ಏನು ಒಬ್ರೊಬ್ರು ಒಂದೊಂದು. ಯಾರ್ಯಾರು ಎಲ್ಲರೂ ಕೊಡಿಸ್ತಾರಂತ? ಒಬ್ರು ಚಂಪಾಕಲಿ, ಮೈಸೂರು. ಹೌದಾ? ಒಬ್ಳು ನೀನು ಗೊತ್ತಾ? ನಿಮ್ಮ ಅಣ್ಣ ಇದೇನಾ ಇದಲ್ಲ, ಅದು ಮುಂಚೆನೇ ಆಗಿತ್ತು, ಇವಾಗ ಕಮ್ಮಿ ಆಗೈತೆ. ಕರ್ಕೊಂಡ್ರೆ ತೊಡೆ ಸಂದಿ ಎಲ್ಲ ಇದಾಗುತ್ತಲ್ಲ, ಕರ್ಕೊಂಡ್ಬಿಡ್ತಾನೆ ಆಶಿಸ್ತಾರ. ಹಂಗಾಗಿ ಒಂದು ಕೈ ಸಂದಿ ಇನ್ನೂ ಇದೆ. ಆ ಬಬ್ಲು ನಾತ್ರ ಬರ್ಬೇಡ ನೀನು, ದೂರ ನಿಂತ್ಕೊಂಡು, ದೂರ ನಾನು ನೀನು ದೂರ ಅಂತ. ಹಾಂ ನಡಿ, ನೀ ಬೇಡ, ನಾನು ಅವಳು ಬರ್ತೀನಿ ಮೇಲೆ ನಡಿ ಹಿಂದೆ. ಅಣ್ಣ ಆಯ್ತು, ಓಕೆ ಬಾಯ್. ವಾಕಿಂಗ್ ಹೋಗ್ಬರ್ತೀವಿ ಅಲ್ಲವೇ. ಸೊ ಹೋಗ್ತಾ ಆನ್ ದ ವೇ ಅಲ್ಲೊಂದು ಸೇಲ್ ಕೂಡ ಹಾಕಿದ್ರು ಸತ್ಯನಾರಾಯಣ ಚೌಲ್ಟ್ರಿನಲ್ಲಿ. ಬಾರಕ್ಕೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಕರೆಲ್ಲ ನೋಡೋಣ ಅಂಥೇಳಿ ಹೋದೆ. ಬಟ್ ಚೆನ್ನಾಗಿತ್ತು ಐಟಮ್ಗಳೆಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಸ್ಟೀಲ್ ಏನಿದೆ ಅದು ಕ್ವಾಲಿಟಿ ಇರ್ಬೋದು, ಮತ್ತು ವೆಯ್ಟು ಗೇಜು ಎಲ್ಲ ಚೆನ್ನಾಗಿತ್ತು. ಅದನ್ನೇ ತೋರಿಸ್ತಾ ಇಲ್ಲ, ಇದು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂಥೇಳಿ. 399 ಅಲ್ಲ 499 ಅಂತ ಅಂದ್ಕೊಳ್ತೀನಿ. 699, 899 ವಿತ್ ಕ್ಯಾಪ್ ಕೂಡ ಇತ್ತು. ನನಗೇನೆಂದರೆ ಪರ್ಸ್ನಲಾಗಿ ನನಗೆ ಈ ಪಲಾವ್ ಎಲ್ಲ ಓಪನ್ ಆಗಿ ಮಾಡೋದಂದರೆ ನನಗೆ ಮಾಡೋ ಸ್ಟಾರ್ಟ್ ಮಾಡ್ದಂಗೆ ನಾನು ಕುಕ್ಕರಲ್ಲೇ ಮಾಡಿ ನನಗೆ ಅಭ್ಯಾಸ. ಹಂಗಾಗಿ ಈ ಪಾತ್ರೆಯಲ್ಲಿ ತಿರುಗಿಸಿ ಮಾಡೋದೆಲ್ಲ ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಮತ್ತು ಮರ್ತ್ಬಿಡ್ತೀನಿ. ಈಗ ಏನೋ ಸ್ಟವ್ ಮೇಲೆ ಇಟ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಮರ್ತ್ಬಿಡ್ತೀನಿ. ಅದಕ್ಕೋಸ್ಕರ ಅಂತ ಈ ಥರ ತೊಗೊಳ್ಳೋದಿಲ್ಲ. ಬಟ್ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಂದರೆ ಈ ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಬೇಕಾಗುತ್ತೆ ಅಂಥೇಳಿ. ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ. ಹೊರಗಡೆ ಹೋಲಿಸಿದ್ರೆ ಅಲ್ಲಿ ಕಾಸ್ಟು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತಾ ಇತ್ತು ನನಗೆ. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ಹೊರಗಡೆನೂ ಕ್ವಾಲಿಟಿ ಚೆನ್ನಾಗಿದೆ, ಇದಕ್ಕಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ಅಂತ ನನಗೆ. ಬಟ್ ಮೇಘನಾಗೂ ಕೂಡ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು. ಸುಮ್ಮನೆ ನಾವೇನು ತೊಗೋಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಇಟ್ಕೊಂಡು ಹೋಗಿದ್ದಲ್ಲ ನಾವು. ಸುಮ್ಮನೆ ಬರ್ತಾ ಆನ್ ದ ವೇ ಇತ್ತಲ್ವ, ಸೇಲ್ ಇತ್ತಲ್ಲ, ನೋಡೋಣ ಏನೇನು ಇರ್ಬೋದು ಅಂಥೇಳಿ ಹೋಗಿದ್ದು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ನೀವೇನಾದರೂ ಸರೌಂಡಿಂಗಲ್ಲಿದ್ದರೆ ನೋಡ್ಬಿಟ್ಟು ತೊಗೊಳ್ಳಿ. ಬಟ್ ಏನಂದರೆ ಬಾರ್ಗೇನ್ ಮಾಡೋ ಆಗಿರಲ್ಲ, ಅವ್ರೇನಲ್ಲಿ ಪ್ರೈಸ್ ಹಾಕಿರ್ತಾರೆ ಅದೇ ಫಿಕ್ಸೆಡ್ ಪ್ರೈಸ್ ಆಗಿರುತ್ತೆ. ಸೊ ನನಗೆ ಕುಟ್ಟೋದು ಕುಟಾಣಿ ಬೇಕು, ಬಟ್ ಅದು ನಾವೇ ತೊಗೋಬಾರ್ದು, ಬೇರೆ ಯಾರಾದರೂ ಗಿಫ್ಟ್ ಕೊಡಬೇಕು ಅಂತ ಅಂತಾರೆ. ನಾನು ಯಾರಾದರೂ ಕೊಡಿಸ್ತಾರೆ ಅನ್ನೋ ಗಿಫ್ಟ್ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ಕೂಡ ಕೊಡಿಸಿಲ್ಲ. ಮತ್ತು ಈ ಒಂದು ಚಿಕ್ಕ ಪಾತ್ರೆಗಳನ್ನ ತೋರಿಸ್ತಾ ಇದ್ದೀನಿ ಈಗನ. ಅದರಲ್ಲಿ ಸಾಂಬಾರು ಎಲ್ಲ ಮಾಡಿದ್ರೆ ಯಾರಿಗೆ ಸಾಕಾಗುತ್ತೆ ಅಂತ ನಮ್ಮನೆಯಿಂದ ನನ್ನ ಮಗನಿಗೆ ಒಬ್ಬನಿಗೆ ಸಾಕಾಗಲ್ಲ ಸಾಂಬಾರು. ಬಟ್ ಇಡ್ಲಿ ಕುಕ್ಕರ್ ನೋಡ್ಬೋದು, ಅಷ್ಟು ಚಿಕ್ಕದಕ್ಕೆ 900 ಇತ್ತು. ಬಟ್ ನಾನು ಇನ್ನೊಂದು ಪಕ್ಕದಲ್ಲಿದ್ದಿಲ್ಲ ದೊಡ್ಡದು, ಅದಕ್ಕೆ ನಾನು 700 ಕೊಟ್ಟು ತೊಗೊಂಡಿದ್ದೀನಿ. ಈಗ ಚಿಕ್ಕದಕ್ಕೆ 900 ಅಂತ ಹಾಕಿದ್ದಾರೆ ಅಂತ. ಸೊ ನನಗೆ ಅಲ್ಲೇ ಏನೋ ಹೊಡಿತು. ಬಟ್
ನಾವೇನು ತೊಗೊಳಕ್ಕೆ ಅಂತ ಹೋಗಿರಲಿಲ್ಲ. ಸುಮ್ಮನೆ ಜಸ್ಟ್ ನೋಡ್ಕೊಂಡು ಬರೋಣ, ಏನಾದರೂ ಡಿಫ್ರೆಂಟಾಗಿ ಅನಿಸಿದ್ರೆ ನೋಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಇದು ಒಂದು ನೋಡಿದೆ ನಾನಿವಾಗ ಕುಚ್ಚೆಲ್ಲ ಕಟ್ತೀನಲ್ಲ, ಅದು ಬೀಡ್ಸು ಡಿಫ್ರೆಂಟ್ ಬೀಡ್ಸ್ನ ಹಾಕಿಟ್ಕೊಳ್ಳೋಕ್ಕೆ ಅಂತ. ಬಟ್ ಅದು ಕ್ಯಾಪ್ ತುಂಬ ಅಂದರೆ ಟೈಟಾಗಿಲ್ಲ, ಜೊತೆಗೆ ಹಿಂಗೆ ಮೇಲೆ ಕೆಳಗೆ ಮಾಡಿದ್ರೆ ಅದು ಬೀಡ್ಸ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಜೊತೆಗೆ ಬ್ಯಾಂಗಲ್ ಬಾಕ್ಸ್ ಏನಾದ್ರು ಇದ್ದರೆ ನೋಡಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಚಿಕ್ಕ ಇತ್ತು, 2 ಡಜನ್ ಹಾಕೋಷ್ಟಿತ್ತು, 100 ರುಪೀಸು. ಅದ್ರ ಬದಲು 180 ರುಪೀಸು ನಾವು ಮೀಶೋನಲ್ಲೇ ಆರ್ಡ್ರ್ ಮಾಡಿದ್ರೆ ಅದರಲ್ಲಿ ಒಂದು ಹತ್ತತ್ರ ಒಂದು 10 ಡಜನ್ ಆದರೂ ಹಾಕ್ಕೊಳ್ಳೋ ಥರ ಸಿಗುತ್ತೆ ಅಂತ. ಇನ್ನು ಮೇಘನ ಬಂದ್ಬಿಟ್ಟು ಈ ವರ್ಲ್ಡ್ ಸ್ಪೂನ್ ಏನಿರೋದು ಅದು ನೋಡಿದ್ರೆ ಅದು ಪ್ಯಾಕ್ ಆಫ್ 6ಗೆ 100 ರುಪೀಸ್ ಏನೋ ಇತ್ತು. ಬಟ್ ನನ್ನ ಪ್ಲ್ಯಾನ್ ಏನಿರೋದೇನು ಗೊತ್ತಾ, ಪ್ಲೇಟು ಕಪ್ಸು ಮತ್ತು ಸ್ಪೂನ್ ಎಲ್ಲ ಒಟ್ಟಿಗೆ ತೊಗೋಬೇಕು. ಅದೊಂದು ಸೆಟ್ ಥರ ತೊಗೊಂಡ್ರೆ ಚೆಂದ. ಸ್ಟೀಲ್ ಪ್ಲೇಟಿಗೆ ಗೋಲ್ಡನ್ ಸ್ಪೂನ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಜೊತೆಗೆ ಒಂದಷ್ಟು ಚಾಕುಗಳು ನಾವು ಇದೇ ಥರ ಹಿಂದೆನೂ ಕೂಡ ಒಂದು ಇದಕ್ಕೆ ಹೋಗಿದ್ವಿ ಸೇಲ್ಗೆ, ಅಲ್ಲಿ ನಾನು ತೊಗೊಂಡು ಬಂದಿದ್ದಂಥ ಚಾಕು ನಾನು ತೊಗೊಂಡಿಲ್ಲ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ತೊಗೊಂಡು ಬಂದರು. ನಾನು ಬೇಡ, ಅಲ್ಲೆಲ್ಲ ಚೆನ್ನಾಗಿರಲ್ಲ ಆ ಥರ ಹೇಳ್ತಾಯಿದ್ದೆ. ಈ ಥರ ನೋಡ್ಬೋದು ಅಂತ ತೋರಿಸ್ತಾ ಇದ್ದೀನಲ್ಲದು. ಬಟ್ ಅದು ರಿಯಲ್ಲಾಗಿ ಚೆನ್ನಾಗಿ ವರ್ಕ್ ಮಾಡ್ತಾಯಿದೆ ನಮ್ಮ ಮನೆಯಲ್ಲಿ. ಇಂಥ ಕ್ವಾಲಿಟಿ ಇರೋ ಚಾಕು ಕೂಡ ಚೆನ್ನಾಗಿ ವರ್ಕ್ ಮಾಡಲ್ಲ ಆ ಥರ. ಸೊ ನಾನು ಆಮೇಲೆ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಈ ಒಂದು ಪ್ಲೇಟ್ಸ್ ಏನಿದೆಲ್ಲ ಪಾರ್ಟಿಷನ್ ಇರುತ್ತೆ ನೋಡಿ, ಪಲ್ಯಕ್ಕೆ, ಚಟ್ನಿಗೆ, ಸಾಂಬಾರಿಗೆ ಆ ಥರ ತೊಗೋಬೇಕಂತ ಆಸೆ ಆಯಿತು. ಬಟ್ ಅದು ಕೂಡ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು. ಇನ್ನು ಬ್ಯಾಂಗಲ್ ಬಾಕ್ಸ್ ಹೇಳ್ದಂಗೆ 2 ಡಜನ್ಗೆ ಇತ್ತು. ಎಲ್ಲರೂ ಅಂದರೆ ಈ ಫಂಕ್ಷನ್ಗಳಿಗೆ ಹೊರಗಡೆ ಹೋಗುವಾಗ ಹಾಕ್ಕೊಂಡು ಹೋಗ್ಬೋದು ಆ ಥರ. ಅದಕ್ಕಂತ ನನ್ನ ಹತ್ರ ಇದೆ, ಪೌಚ್ ಥರನೇ ಇದೆ, ಅದೇ ಸಾಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನೊಂದಷ್ಟು ಮೇಘನ ಏನೋ ತೊಗೋಬೇಕಂತ ಒಂದಷ್ಟು ನೋಡಿದ್ಲು. ಇದಕ್ಕಿಂತ ವಿಶಾಲ್ ಮಾರ್ಟಲ್ಲಿ ಅಥವಾ ಡಿ ಮಾರ್ಟಲ್ಲಿ ಕೂಡ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಗುತ್ತೆ. ಅದಾದಮೇಲೆ ನನಗೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ಕುಂಕುಮಣಿ ಇಷ್ಟ ಆಯಿತು, ಸ್ಟೀಲ್ದು. ಏನಂದರೆ ನಾನು ಹೊರಗಡೆ ಹೊಸ್ಲಿಗೆ ಅಷ್ಟು ಕುಂಕುಮ ಇಡೋದಕ್ಕೆಲ್ಲ ನಾನು ಹಿತ್ತಾಳದ್ದು ಇಟ್ಕೊಂಡಿದ್ದೀನಿ. ಬಟ್ ಏನಂದರೆ ಅದು ಲೋಟಸ್ ಥರ ಇರೋ ಡಿಸೈನ್ ಇರೋದ್ರಿಂದ ಸ್ವಲ್ಪ ಅಲ್ಲಾಡುತ್ತೆ, ಎಷ್ಟೋ ಸಲ ಬಿದ್ದು ಹೋಗ್ತಾ ಇರುತ್ತೆ. ಅದಕ್ಕೆ ಯಾಕೆ ಈ ಸ್ಟೀಲ್ದು ಎಕ್ಸ್ಚೇಂಜ್ ಮಾಡಬಾರ್ದು ಅಂತೇಳಿ ಪ್ಲ್ಯಾನ್ ಮಾಡಿದೆ. ಬಟ್ ನಾನು ಹೋಗೋ ಕೆಲಸಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಹಂಗೆ ನಾನು ಏನಾದ್ರು ಒಂದು ತೊಗೋಬೇಕಾದ್ರೂ ಒಂದು 100 ಸಲ ಯೋಚನೆ ಮಾಡ್ತೀನಿ, ಇದು ವರ್ಕ್ ಆಗುತ್ತೆ, ಯೂಸ್ಫುಲ್ ಅನಿಸುತ್ತಾ, ಇದಾಗುತ್ತಾ ಅದಾಗುತ್ತಾ, ಯಾವುದೂ ಯೋಚನೆ ಮಾಡಿದೆ ನಾನು ತೊಗೊಳ್ಳೋದಿಲ್ಲ. ಸೊ ಹಂಗಾಗಿ ನನಗೆ ಆ ಒಂದು ಟೈಮಿಂಗ್ ಅಲ್ಲಿ ಇರಲಿಲ್ಲ. ಸುಮ್ಮನೆ ಜಸ್ಟು ನಾನು ಏನು ಥಿಂಕಿಂಗೇ ಮಾಡದೆ ಹೋಗಿದ್ದಂಥದ್ದು. ಮೇಘನ ಹೇಳಿದ್ಲು ಅಂತ ಹೋಗಿದ್ದವ. ಸೊ ಯಾವುದು ಯೋಚನೆ ಮಾಡಿದೆ ತೊಗೊಳ್ಳೋದು ಬೇಡ ಅಂಥೇಳಿ ಸುಮ್ಮನೆ ನೋಡಿಕೊಂಡು ಅವಳು ಮಾತ್ರ ಏನೋ ಬೇಕು ಅಂತೇಳಿ ತೊಗೊಂಡು, ನಾನು ಒಂದು ಕೊಳಾಯಿಗೆ ಪೈಪ್ ಹಾಕೋದಕ್ಕೆ ಅಂಥೇಳಿ ಎಕ್ಸ್ಟೆಂಡ್ ಬರುತ್ತೆ ನೋಡಿ ಕನೆಕ್ಟರು, ಅದನ್ನು ತೊಗೊಂಡೆ. ನನ್ನ ಹತ್ರ ಒಂದಿತ್ತು, ಅದರ ಚಿಕ್ಕದು ಆ ಕೊಳಾಯಿಗೆ ಫಿಟ್ ಆಗ್ತಾಯಿಲ್ಲ ಅಂತ ತೊಗೊಂಡೆ. ಅದು ನೋಡಿದ್ರೆ ಅದು ಕೂಡ ಕೊಳಾಯಿಗೆ ಫಿಟ್ ಆಗ್ತಾಯಿಲ್ಲ. ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ನನಗೆ ಪಾರ್ಕಿಂಗ್ ಎಲ್ಲ ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ನೋಡಿದ್ರೆ ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ರು ಎಲ್ಲೂ ಸಿಕ್ಕಿಲ್ಲ ನನಗೆ ದೊಡ್ಡದು, ಸ್ವಲ್ಪ ದೊಡ್ಡದಾಗಿರೋವಂಥದ್ದು. ಇಲ್ಲೂ ಕೂಡ ಅದೇ ಸೇಮ್ ಸೈಜು ಸಿಕ್ತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ. ಒಂದು ಅಂದಾಜು ಮೇಲೆ ತೊಗೊಂಡು ಬಂದೆ ಆಗ್ಬೋದೇನೋ ಅಂತ. ಬಟ್ ಇದು ಕೂಡ ಆಗಲಿಲ್ಲ. ಇನ್ನು ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೆಲ್ಲಾದರೂ ಸಿಗುತ್ತಾ ಅಂಥೇಳಿ. ಇದೆಲ್ಲ ಗ್ಲಾಸ್ಗಳು ಇಷ್ಟ ಆಯಿತು ನನಗೆ. ಏನಂದರೆ ನಾನು ಈ ಮನಿ ಪ್ಲ್ಯಾಂಟ್ ಹಾಕಿಡೋಕ್ಕೋ ಅಥವಾ ಇನ್ನೇನಕ್ಕಾದರೂ ತೊಗೊಳ್ಳೋಣ ಅಂತ ನೋಡಿದೆ. ನಿಜವಾಗ್ಲೂ ಅನಿಸುತ್ತೆ ಅಲ್ಲಿ ಹೋದಾಗ ಪ್ಲ್ಯಾನೇ ಬರೋದಿಲ್ಲ, ಅದ ಅಂತ ಅಂದ್ಕೊಂಡು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನನಗೆ ನಾವು ಹೋಗೋ ಕೆಲಸಕ್ಕೆ ಟೈಮ್ ಆಗ್ತಾಯಿದೆ, ನಡೆಯಮ್ಮ ಫಸ್ಟ್ ಹೋಗ್ಬಿಡೋಣ ಅಂತೇಳಿ ಅಲ್ಲಿ ಆ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ನನ್ನ ಫ್ರೆಂಡು ಪಂಕಜ ಅಂಥೇಳಿ ಅವಳು ಜ್ಯುವೆಲರಿ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾಳೆ, ಇಮಿಟೇಷನ್ ಜ್ಯುವೆಲರಿದು. ಸೊ ಹೇಗೂ ಮೇಘನ ಕೂಡ ಬಂದಿಲ್ಲಲ್ವ, ಹಂಗಾಗಿ ಎಲ್ಲರಿಗೂ ತೋರಿಸ್ದಂಗೂ ಆಗುತ್ತೆ ಅಂಥೇಳಿ ಅವಳು ಎಲ್ಲ ತೋರಿಸ್ತಾ ಇದ್ದಾಳೆ. ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ನ ನೋಡಿದ್ವಿ. ಸೊ ನಿಮಗೇನಾದರೂ ಜ್ಯುವೆಲರಿ ಕಲೆಕ್ಷನ್ ನೋಡಬೇಕು, ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥ ಜ್ಯುವೆಲರಿನ ನಿಮ್ಮ ಜೊತೆ ಅವಳು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ಇವಾಗ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿರೋವಂಥ ಜ್ಯುವೆಲರಿಗಳು ಕೂಡ ಇವಳ ಹತ್ರ ಸಿಗುತ್ತೆ. ನಾನು ಆಲ್ಮೋಸ್ಟ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನಲ್ಲಿ ಹಾಕ್ತಾ ಇರ್ತೀನಿ. ನಿಮಗೇನಾದರೂ ಬೇಕಂದರೆ ಪರ್ಸ್ನಲಾಗಿ ನನಗೆ ಇನ್ಸ್ಟಾಗ್ರಾಮಿಗೆ ಬಂದು DM ಕೂಡ ಮಾಡ್ಬೋದು. ನಾನು ಅವ್ರ ನಂಬರ್ ಕೂಡ ಕೊಡ್ತೀನಿ. ನಿಮಗೇನಾದರೂ ಯಾವ್ದಾದ್ರು ಜ್ಯುವೆಲರಿ ಇಷ್ಟ ಆದರೆ ನೀವು ಬೈ ಕೂಡ ಮಾಡ್ಬೋದು. ಕಮ್ಮಿ ಬೆಲೆನಲ್ಲೇ ಸಿಗುತ್ತೆ ನಿಮಗೆ. ಆನ್ಲೈನಿಗೆ ಇದು ಮಾಡಿದ್ರೆ ಕಂಪೇರ್ ಮಾಡಿದ್ರೆ ನಿಮಗೆ ಕಮ್ಮಿ ಬೆಲೆನಲ್ಲೇ ಸಿಗುತ್ತೆ. ಸೊ ಹಾಗೆ ಮೇಘನ ಕೂಡ ಒಂದಷ್ಟು ನೋಡಿದ್ಲು, ಅವಳು ಕೂಡ ಒಂದು ಪರ್ಚೇಸ್ ಮಾಡಿದ್ದಾಳೆ. ನಾನು ಕೂಡ ಒಂದು ಸರನ ತೊಗೊಂಡೆ. ಅದನ್ನು ವೀಡಿಯೋ ಎಂಡಲ್ಲಿ ತೋರಿಸಿ ನೀವು ನೋಡ್ಬೋದು. ಅದು ಕ್ವಾಲಿಟಿ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಏನು ಎತ್ತ ಅಂಥೇಳಿ.
ಸೊ ನಿಮಗೆ ನನ್ನ ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ಅಥವಾ ಏನೂ ಅಲ್ಲ, ಜಸ್ಟ್ ಒಂದು ಹೆಲ್ಪಿಂಗ್ ಹ್ಯಾಂಡ್ ಅಷ್ಟೇ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದೆ, ನಾನು ಆಲ್ಮೋಸ್ಟು ಈಗ ನ್ಯೂ ಕಲೆಕ್ಷನ್ ಏನಿದೆ, ನ್ಯೂ ಡಿಸೈನ್ಸ್ ಏನಿದೆ ಅದೆಲ್ಲ ಫೋಟೋಸ್ ನನಗೂ ಕೂಡ ಕಳಿಸ್ತಾ ಇರ್ತಾಳೆ. ನಾನು ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಂಗಾಗಿ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನಿದೆ ಅದು ಸ್ಟೋರಿ ಕೂಡ ಚೆಕ್ ಮಾಡ್ಬೋದು. ಯಾವುದಾದ್ರೂ ಇಷ್ಟ ಆದರೆ ಮತ್ತು ಪ್ರೈಸ್ ಬಗ್ಗೆ ಏನಾದ್ರು ಎನ್ಕ್ವೈರಿ ಮಾಡಬೇಕು ಅಂದರೆ ನನಗೆ ಪರ್ಸ್ನಲಾಗಿ DM ಮಾಡಿ, ನಾನು ಅವಳ ಕಾಂಟ್ಯಾಕ್ಟ್ ನಂಬರನ್ನೇ ಕೊಡ್ತೀನಿ. ನೀವು ಅವಳನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು, ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ಒಂದಷ್ಟು ಜ್ಯುವೆಲರಿ ಕಲೆಕ್ಷನ್ನ ಸಾಧ್ಯ ಆದಷ್ಟು ನಾನು ಶೇರ್ ಮಾಡಿದ್ದೀನಿ. ಯಾಕೆಂದರೆ ಅಲ್ಲಿಂದ ಮನೆಯಿಂದ ಕಾಲ್ ಕೂಡ ಬರ್ತಾಯಿತ್ತು, ಮೇಘನ ಪಾಪುಗೆ ಇಂಜೆಕ್ಷನ್ ಎಲ್ಲ ಹಾಕ್ಸಿಲ್ಲಲ್ವ, ಸೊ ಮನೆಯಲ್ಲಿ ಪಾಪ ಬಿಟ್ಟು ಬಂದಿದ್ದು, ಅಲ್ಲಿಂದ ಕೂಡ ಕಾಲ್ ಬರ್ತಾಯಿತ್ತು. ಜೊತೆಗೆ ನನ್ನ ಮಗ ಕೂಡ ಮೇಲೆ ಕಾಲ್ ಮಾಡ್ತಾನೆ ಇಲ್ಲ, ಮಮ್ಮಿ ಎಲ್ಲಿದೆಯಾ ಬೇಗ ಬಾ ಇಲ್ಲಿ, ಏಕೆಂದರೆ ಅಲ್ಲಿ ಒಂದು ರಿಸಲ್ಟ್ ಬಂದಿದ್ದರಿಂದ ಸ್ವೀಟು ಕೊಡೋದಕ್ಕೇನೋ ಎಲ್ಲ ಕೇಳ್ತಾಯಿದ್ರು ಅಂಥೇಳಿ ಬೇಗ ಬಾ ಅಂತ ನನಗೆ ಹಿಂಸೆ ತೆಗಿತಾ ಇದ್ದ. ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಮತ್ತು ಕ್ಲಿಯರಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಒಂದಷ್ಟು ಅವಳು ವೇರ್ ಮಾಡಿ ತೋರಿಸಿದ್ದಾಳೆ, ಒಂದಷ್ಟು ನಾನು ವೇರ್ ಮಾಡಿ ತೋರಿಸಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದರೆ ಇನ್ಸ್ಟಾಗ್ರಾಮ್ ಸ್ಟೋರಿನ ನೀವು ಖಂಡಿತ ಚೆಕ್ಔಟ್ ಮಾಡಿ, ಆಯಿತಾ. ಸೊ ನೋಡ್ತಾ ಇದ್ದಂಗೆ ಮೇಲಿಂದ ಮೇಲೆ ನನ್ನ ಮಗನಿಂದ ಫೋನ್ ಬರ್ತಾನೆ ಇತ್ತು, ಮಮ್ಮಿ ಬೇಗ ಬಾ ಅಂಥೇಳಿ. ನಾನು ಆ್ಯಕ್ಚುಲಿ ಸ್ವೀಟ್ ತೊಗೊಂಡೋಗೋಣ ಏನಾದರೂ ಮನೆಗೆ ಅಂತ ಅಂದ್ಕೊಂಡೆ, ಬಟ್ ಅಷ್ಟರಲ್ಲಾಗಲೇ ಹಸ್ಬೆಂಡೇ ತರಿಸಿದ್ರಂತೆ ಸ್ವೀಟ್ನ. ಸೊ ಇನ್ನೇನು ಅವರೇ ತರಿಸಿದ್ಮೇಲೆ ನಾನು ಇನ್ನೇನು ಮತ್ತೆ ತೊಗೊಂಡೋಗೋದು ಅಂಥೇಳಿ ಹೋದೆ. ಮತ್ತು ಜೊತೆಗೆ ನಮ್ಮ ಅತ್ತೆ ಸಾಂಬಾರು ಕೂಡ ಮಾಡಿ, ಚಿಕನ್ ಸಾಂಬಾರು ಮಾಡಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ರು. ಅಲ್ಲೇ ಹೋಗಿ ಊಟ ಮಾಡಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು, ನನಗಿಷ್ಟ ಪರ್ಸ್ನಲಾಗಿ ನಮ್ಮ ಅತ್ತೆ ಮಾಡೋವಂಥ ಚಿಕನ್ ಸಾಂಬಾರು ಇರ್ಬೋದು, ಮಟನ್ ಸಾಂಬಾರು ಇರ್ಬೋದು, ನನಗಿಷ್ಟ ಆಗುತ್ತೆ. ಸೊ ಅಲ್ಲೇ ಹೋಗಿ ಊಟ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಹೋಗೋಣ ಅಂಥೇಳಿ ಮತ್ತೆ ನಾನು ಮೇಘನ ಗ್ಯಾಸ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರು. ಗ್ಯಾಸ್ ಅಂದ್ರೆ ಅದೇನದು ಸೋಡಾ ಊಟಲ್ಲಿ ಯಾರ್ಯಾರು ಹೋಗಿದ್ರು ಮಂಜು? ಕಾಲೇಜ್ ಕಡೆ. ಓ, ನಿಮ್ಮ ಕಾಲೇಜ್ ಕಡೆಯಿಂದ ಕರ್ಕೊಂಡು ಹೋಗಿದ್ರಾ? ವಾ, ಎಲ್ಲ ಚಾರಿತಿಂಚಿನಗಿರಿ ಅವ್ರು ನಡೆಸ್ತಾರಲ್ಲ ಆ ಕಾಲೇಜ್ ಅವರೆಲ್ಲರೂ ಹೋಗಿದ್ರಾ? ಆಲೋಟ ಇನ್ನ ಒಂದು 4 ಬಾರಿಗೆ ಫುಲ್ ಆಲೋಟು ಅಪ್ಪಾಯ್ ಇನ್ನೊಂದೈತಾ ಅಲ್ವಾ? ಇವಾಗ 9 ಇವ್ನು ಈಚೆ ಬಂದ್ಬಿಟ್ಟಾನೆ. ನಂಗೆ ಹೇಳಿದ ಈಚೆ ಕೂತ್ಕೊಂಡು ತಣ್ಣಗಿದೆ, ಅದಕ್ಕೆ ತಣ್ಣಗೇನ ತಣ್ಣ ಗಾಳಿ ಅಂತ ಹೊಡಿಬಾರ್ದಪ್ಪ, ಹೊಡಿಬಾರ್ದು. ಬೇಡ, ನೀನು ಅವ್ನು ಚಿಕ್ಕೋನು ಸುಮ್ಮನೆ. ಯಾರಿದ್ದಾರೆ? ಕಾಲು ನೋವುತ್ತೆ ಮಂಗ. ಏ ಕಾಲು ಮೆತ್ತಗಮ್ಮ, ಕಿರ್ಚಬಾರ್ದು. ಸಿರಿ ನೋಡು, ಸಿರಿ ಮಾತಾಡ್ಸ. ಅದು ಇನ್ನ ಹತ್ತಿದ್ಯಾ? ಫಸ್ಟಿಂದ ಮತ್ತೆ ಇಲ್ಲಿಂದ ಕಾಲಿಗೆ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಇಷ್ಟೊಂದು ರಾಗ. ಅಪ್ಪು ಬಿಡು ಬಿಡಪ್ಪು. ಅದು 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 ಅಮ್ಮ, ನೀನು ಹಿಂದಕ್ಕೆ ಬಿದ್ಬಿಟ್ಟೆ ಮೊನ್ನೆ. ಸಾಕು, ನನ್ನ ಕೈ ನೋವು, ಸುಸ್ತಾಗ್ಬಿಡ್ತು. ನನ್ನ ಕೈ ನೋವು, ಸುಸ್ತಾಗೋಯ್ತು. ಆರಿದು ನನ್ನ ಕೈ ಇಲ್ಲಿ ಎತ್ತ ಒಂಚೂರು. ಆರಿದ ಇಲ್ಲಿ ಸಿರಿ ಹೂಳೆನ ಸಿರಿ ಹೂಳೆ ಸಿರಿ ಎಲ್ಲಿ ಸಿರಿ? ಬಾಯ್ ಎವ್ರಿಬಡಿ. ಮೋದಿ ನೋಡ್ಕೊಂಡ್ ಬಂದ್ಬಿಟ್ಟಿದೆ. ನಮಸ್ಕಾರ. ಮೋದಿ ನೋಡ್ಕೊಂಡ್ ಬಂದಿರೋದಕ್ಕೆ ಬಾಯ್ ಚಿಂಟು. ನೀ ಏನ್ ಮಾಡ್ತಾ ಇದ್ಯಾ? ಸಿರಿ ಬಾಯ್ ಸಿರಿ ಬಾಯ್ ಸಿರಿ. ದೊಡ್ಡಮ್ಮ ಯಾವಾಗ ಬತ್ತಿಯ ಕೇಳವ? ತೂಸಲಿ ಕರೆಕ್ಟ್ ಅಂತ. ಅಲ್ಲೂ ಹಂಗೆ ನಮ್ಮನೆ 2 ಅವರ್ 3 ಅವರ್ ಹೋಗ್ಲಿಲ್ಲ, ಬೆಳಗ್ಗೆನೂ ಹೋಗಿತ್ತು, ಬಾಯ್ ಸಿರಿ. ನೆನ್ನೆನೂ ಹೋಗಿತ್ತು. ಮಧ್ಯಾಹ್ನ ಶಿಶಿರ್ ಬಾಯ್
ಶಿಶಿರ್ ಅಲ್ಲಿ ಒಬ್ಬನೇ ಇರ್ತಾನಲ್ಲ ಇನ್ನೇನು ಯಾಕೆ ಅಭಿ ಬಾ ರಜೆ ಇದ್ದಾಗ ಏನ್ ಗೊತ್ತಾ ಹೋದ್ರೆ ಅವ್ರ ಮನೇಲಿ ಇರ್ಬೇಕು ಬಂದ್ರೆ ನಮ್ಮ ಮನೇಲಿ ಇರ್ಬೇಕು ಏನ ಎಲ್ಲರಿಗೂ ಹೊಡಿತಾವ ನಾವಾಗ್ಲಿಂದ ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಆದರೆ ನೆಕ್ಸ್ಟ್ ಡೇನೂ ಕೂಡ ಎಂಥ ವ್ಲಾಗ್ ನಾನು ಮಾಡಿಕೊಂಡೇ ಇಲ್ಲ. ಸೊ ಇದು ಬಂದುಬಿಟ್ಟು ಫ್ರೈಡೇ ವ್ಲಾಗ್. ಇದು ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮಾಡಿ ಕೆಳಗಡೆ ಗೇಟಿಗೆ ಪೇಂಟ್ ಹೊಡೆಯೋರು ಬಂದಿದ್ದರು. ಸೊ ನೋಡ್ಕೊಂಡು ಬರೋಣ ಹೆಂಗೆ ಮಾಡ್ತಾಯಿದ್ದಾರೆ ಏನು ಅಂತ ಹೋಗಿದೆ. ಒಂದಷ್ಟು ಪೇಂಟ್ ಮಾಡಿದರು ನೋಡಿಕೊಂಡು. ಮತ್ತು ಈ ಬಿಸಿಲು ಸಿಕ್ಕಾಬಿಟ್ಟೆ ಇರೋದ್ರಿಂದ ಈಚೆ ಓದೋಕ್ಕೆ ಒಂಥರ ಭಯ ಆಗುತ್ತೆ ನನಗೆ ಹೇಳಬೇಕು ಅಂದರೆ. ಅದರಲ್ಲೂ ಪೇಂಟ್ ಹೊಡೆದಿದ್ದು ಅವ್ರು ಹೊಡೆದು ಒಂದು 2 ಅವರ್ಸ್ಗೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು ಆ ಪೇಂಟ್ ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡನ್ ಕಲರ್ ಏನಿದೆ ಅದು ಪೇಂಟ್ ಮುಗ್ದಿರಲಿಲ್ಲ, ಜಸ್ಟ್ ಅಷ್ಟು ಮಾತ್ರ ಮಾಡಿದರು. ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಫ್ರೈಡೇ. ನಾವು ಮತ್ತೆ ಮಾವ ಮನೆಗೆ ಹೋಗಿ ಬಂದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ. ನೆನಕೊಂಡೆ ನಿನ್ನೆ ಫುಲ್ಲು ಏನು ಮಾಡ್ತಾಯಿದ್ದೆ, ವಿಡಿಯೋ ಎಡಿಟಿಂಗ್ ಮಾಡೋದು ಮತ್ತು ಒಂದಷ್ಟು ಬಟ್ಟೆಗಳು ಹಂಗೆ ಇತ್ತ ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ. ನನ್ನ ಮನೆ ಕೆಲಸ ಅದು ಇದು ಆ ಕೆಲಸದಲ್ಲಿ ಹೊಡೆದಾಗೋಯ್ತು. ಸೊ ಹಂಗಾಗಿ ನಿನ್ನೆ ನಾನು ವೀಡಿಯೋನೇ ಮಾಡ್ಕೊಂಡು ಹೇಳ್ಬೇಕು ಹೋದೆ. ಮತ್ತು ನೀರು ಬೇರೆ ಬರ್ತಾಯಿತ್ತಲ್ಲ, ಅದು ಯಾಕೋ ನಿಂತೋಗೋದು ಬರೋದು ಇದೇ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಹಾಗಾಗಿ ನಿನ್ನೆ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವತ್ತು ಬಂದ್ಬಿಟ್ಟು ಫ್ರೈಡೇ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತಿಂಡಿ ಬಂದ್ಬಿಟ್ಟು ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದು. ಅವ್ರು ತಿನ್ಕೊಂಡು ಹೋದ್ರು, ನಾನು ಕೂಡ ತಿಂದೆ. ತಿಂಡಿ ಎಲ್ಲ ಆಯಿತು. ಕೆಳಗಡೆ ಪೇಂಟ್ ಮಾಡ್ತಾಯಿದ್ರು ಗೇಟಿಗೆ. ನೋಡ್ಕೊಂಡು ಬರೋಣ ಹೆಂಗೆ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಹೋಗಿದ್ದೆ ಇವಾಗ. ಸೊ ನೋಡ್ಕೊಂಡು ವೀಡಿಯೋ ಮಾಡ್ತಾ ಯಾರೋ ಬಂದರು. ಅದ್ರ ಜೊತೆಗೆ ಅಲ್ಲಿ ಪೇಂಟ್ ಕೂಡ ಮಾಡ್ತಾಯಿದ್ರಲ್ಲ, ಅವರು ನೀರು ಕೊಡಿ ಅಂತೆಲ್ಲ ಕೇಳ್ತಾಯಿದ್ರು. ಏನೋ ಮಾತಾಡ್ಕೊಂಡು ಅವರು ಬಂದರು. ಸೊ ಹಂಗಾಗಿ ಮತ್ತೆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಜೊತೆಗೆ ನನಗೂ ಕೂಡ ಹೊಟ್ಟೆ ಹಸಿವಾಗ್ತಾಯಿತ್ತು ಅಂತ ದೋಸೆ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟು ಮತ್ತೆ ಈವ್ನಿಂಗ್ ದೀಪ ಎಲ್ಲ ಹಚ್ಚಿದೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ನೀರು ತೊಗೊಂಬಂದ್ಬಿಡ್ತೀನಿ ಅಂಥೇಳಿ ಅವ್ರು ಹೋಗಿದ್ರ. ಹಾಗೆ ವ್ಲಾಗ್ನ ಮತ್ತು ಸೆಟ್ ಯಾವ್ದು ತೊಗೊಂಡು ಬಂದಿದ್ದು ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಈ ಒಂದು ಸೆಟ್ಟನ್ನು ನಾನು ತೊಗೊಂಡು ಬಂದಿದ್ದಂಥದ್ದು ಬೇಬಿ ಪಿಂಕ್ ಕಲರ್ ಮತ್ತು ವೈಟ್ ಸ್ಟೋನಲ್ಲಿ ಇರೋವಂಥದ್ದು. ಪ್ರೀಮಿಯಮ್ ಸ್ಟೋನ್ ಅಂತಲೇ ಹೇಳ್ಬೋದು. ತುಂಬಾ ಶೈನಿಂಗ್ ಇದೆ ರಿಯಲಾಗಿ ನೋಡೋದಕ್ಕೆ. ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಇದಾಗ್ತಾಯಿಲ್ಲ, ಚೆನ್ನಾಗಿ ಬರ್ತಾಯಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ತುಂಬಾ ಚೆನ್ನಾಗಿದೆ. ಈ ಒಂದು ಸೆಟ್ಟು ಇಷ್ಟ ಆಯಿತು ಅಂಥೇಳಿ ನಾನು ತೊಗೊಂಡು ಬಂದಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಇದ್ರ ಬಗ್ಗೆ ಡೀಟೇಲ್ ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ಗೆ DM ಮಾಡ್ಬೋದು. ನಾನು ಡೀಟೇಲನ್ನು ಕೊಡ್ತೀನಿ. ಪ್ರೈಸ್ ಇರ್ಬೋದು ಅಥವಾ ಹೇಗೆ ತೊಗೋಬೋದು ಅಂತ ಡೀಟೇಲನ್ನು ನಾನು ಕೊಡ್ತೀನಿ. ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.